ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮೃದು ಆದಂಥ ಸ್ಮೂತ್ ಆದಂತಹ ಶಾವಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ, ನೀವು ಯಾವ ಶಾವಿಗೆನಾದರೂ ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದು 50 ಗ್ರಾಮಷ್ಟು ರವೆನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ನೀವು ಯಾವುದು ಉಪ್ಪಿಟ್ಟಿನ ರವೆ ಯೂಸ್ ಮಾಡ್ತೀರೋ ಸೊ ಅದನ್ನೇ ಯೂಸ್ ಮಾಡ್ಬೋದು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಅದಾದಮೇಲೆ ಒಂದು ಕ್ಯಾರೆಟ್ ತುರಿನ ಹಾಕಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಹಾಕಬೇಕು. ಅದೆರಡು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಅದಾದಮೇಲೆ ಮತ್ತೆ ಮೊಸರನ್ನು ಕೂಡ ಹಾಕಬೇಕು. ಇದಕ್ಕೆ ಒಂದು 150 ಗ್ರಾಮಷ್ಟು 1/4 ಲೀಟ್ರಷ್ಟು ಮೊಸರನ್ನು ಹಾಕಬೇಕು. ಅದಾದಮೇಲೆ ಮತ್ತೆ ಒಂದು ಬೌಲಷ್ಟು ನೀರನ್ನು ಹಾಕಬೇಕು. ಅದೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಶಾವಿಗೆ ಇಡ್ಲಿನ ಮಾಡ್ತಾ ಇರೋದ್ರಿಂದ ಸೊ ಇದು ನೀರನ್ನು ಜಾಸ್ತಿ ಹಿಡಿಯುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ನೀರು ಹಾಕಿದಾಗ ಏನಾಗುತ್ತೆ, ಇಡ್ಲಿ ಮೆತ್ತಗಾಗ್ತವೆ. ಸೊ ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಮೊಸರು ಹುಳಿ ಇದ್ದರೆ ನಾವು ಇನ್ನೊಂದು ಸಲ ಈ ಥರ ಕಲಿಸ್ಬೇಕಾದ್ರೆ ಗಟ್ಟಿ ಅಂತಿದ್ರೆ ನಾವು ಸ್ವಲ್ಪ ನೀರನ್ನೇ ಹಾಕ್ಕೋಬೇಕು. ಮೊಸರು ಹುಳಿ ಇದ್ದರೆ ಮೊಸರು ಹಾಕಬಾರ್ದು, ಮೊಸರು ಸ್ವೀಟ್ ಇದ್ದರೆ ಇನ್ನೂ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೋಬೋದು. ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ನೀರನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮೊಸರು ಜಾಸ್ತಿ ಆದಾಗ ಏನಾಗುತ್ತೆ, ಹುಳಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ನೀರಿನ ಅಂಶ ಇದ್ರೂ ಕೂಡ ಆ ಶಾವಿಗೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಾಗ ಫುಲ್ಲು ಅರಳುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಒಂದು ಪ್ಲೇಟ್ ಮುಚ್ಚಿ ತೆಗ್ದಿಡಿ. ನೆಕ್ಸ್ಟು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಹುರಿಗಡಲೆನ ಒಂದು ಬೌಲಷ್ಟು ತಗೋಬೇಕು. ಒಂದು ಬೌಲಷ್ಟು ಹುರಿಗಡಲೆ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೋಬೇಕು. ಹಸಿ ಕೊಬ್ಬರಿನ ಹಾಕ್ಕೊಂಡು ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಬೇಕು. ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಾಕಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಬೆಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಹಾಕಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ಅಂದರೆ ಫುಲ್ಲು ನೈಸಾಗಿ ರುಬ್ಬಾರ್ದು, ಅದು ಸ್ವಲ್ಪ ರವೆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಆ ಥರ ಅದನ್ನು ನೈಸಾಗಿ ರುಬ್ಕೋಬೇಕು. ಅದೆಲ್ಲ ನೈಸಾಗಿ ರುಬ್ಬಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇಲ್ಲಿ ನಾನೊಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ರುಬ್ಬಬೇಕಾದ್ರೂ ಕೂಡ ಉಪ್ಪನ್ನು ಹಾಕ್ಬೋದು, ಇಲ್ಲಾಂದರೆ ಈ ಥರ ರುಬ್ಬಿದ ಮೇಲೂ ಕೂಡ ಉಪ್ಪನ್ನು ಹಾಕಬೇಕು. ಅದೆಲ್ಲ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಅದನ್ನು ಒಂದು ಬೌಲಿಗೆ ತೆಗಿಬೇಕು. ಅದೆಲ್ಲ ರುಬ್ಬಿರೋ ಅಂಥ ಚಟ್ನಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿದೆ ಅಂತ. ಅದನ್ನೆಲ್ಲ ಹಿಂಗೆ ಒಂದು ಬೌಲಿಗೆ ತೆಗೆದ್ಬಿಟ್ಟು ಅದಕ್ಕೆ ಒಂದು ಒಗ್ಗರಣೆನ ಹಾಕಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಹಿಂಗನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆನ ಹಾಕಬೇಕು. ಅದೆಲ್ಲ ಹಾಕಿದರೆ ಸೊ ನೋಡಿ, ಇಲ್ಲಿ ಚಟ್ನಿ ರೆಡಿ ಆಯಿತು. ಇವಾಗ ನಾವು ಇಲ್ಲಿ ನೆನೆಸಿರ್ತಕ್ಕಂಥ ಹಿಟ್ಟು ಎಷ್ಟು ನೀಟಾಗಿ ಉಬ್ಬಿದೆ ಅಂತ. ಸೊ ಇದನ್ನು ಇವಾಗ ನಾವು ಒಂದು ಇಡ್ಲಿ ಪ್ಲೇಟನ್ನು ತಗೊಳ್ಬೇಕು. ಪ್ಲೇಟನ್ನು ತಗೊಂಡ್ಬಿಟ್ಟು ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಚಬೇಕು. ಅಷ್ಟರೊಳಗೆ ಇದನ್ನು ಅಲ್ಲಿ ಕಾಯೋಕ್ಕೆ ಇಡಬೇಕು. ಗ್ಯಾಸ್ ಮೇಲೆ ನೀರು ಹಾಕ್ಬಿಟ್ಟು ಇಡ್ಲಿ ಪ್ಯಾನನ್ನು ಕಾಯೋಕ್ಕೆ ಇಟ್ಟು ಈ ಕಡೆ ನಾವು ಇಡ್ಲಿ ಪ್ಲೇಟಿಗೆ ಶಾವಿಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು. ಇಡ್ಲಿ ಕನ್ಸಿಸ್ಟೆನ್ಸಿ ನೀಟಾಗಿ ನೋಡಿಕೊಂಡು ಕಲಸಿರಬೇಕು. ಈ ಥರ ಹಾಕ್ಕೊಂಡ್ಬಿಟ್ಟು ಅಷ್ಟಕ್ಕೂ ಕೂಡ ಇಡ್ಲಿ ಹಿಟ್ಟನ್ನು ಹಾಕಬೇಕು. ನೋಡಿ, ಇದಾದಮೇಲೆ ನೀರು ಬಿಸಿ ಆದಮೇಲೆ ಯಾವಾಗಲೂ ನಾವು ಇಡ್ಲಿ ಸ್ಟ್ಯಾಂಡಿಗೆ ನಾವು ಇಡ್ಲಿ ಪ್ಲೇಟನ್ನು ಇಡಬೇಕು. ನಾವು ನೀರು ಮಳದಲ್ಲೇ ಇಡ್ಲಿ ಹಿಟ್ಟಿಗೆ ಇಡಬಾರ್ದು. ಅದೆಲ್ಲ ಆದಮೇಲೆ ಒಂದು 10ದಿಂದ 15 ನಿಮಿಷ ಬಿಟ್ಟರೆ ನೋಡಿ, ಈ ಥರ ಬಿಸಿಯಾದಂತಹ ಶಾವಿಗೆ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ, ಅದೆಷ್ಟು ಚೆನ್ನಾಗಿ ಆಗಿದೆ ಅಂತ. ಒಂದು ಸ್ವಲ್ಪನೂ ಕೂಡ ಅದು ತಳ ಕೂಡ ಹಿಡ್ದಿಲ್ಲ, ಅಷ್ಟು ನೀಟಾಗಿ ಬೆಂದಿದೆ. ಸೊ ನೋಡಿ, ಅದಾದಮೇಲೆ ಸರ್ವಿಂಗ್ ಪ್ಲೇಟಿಗೆ ತೆಗೆದ್ರೆ ಬಿಸಿಯಾದಂತಹ ಶಾವಿಗೆ ಇಡ್ಲಿ ರೆಡಿ ಆಯಿತು. ಇದನ್ನು ನಾವು ಮಾಡಿರ್ತಕ್ಕಂಥ ಚಟ್ನಿ ಜೊತೆ ಹಚ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು
ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬೆಂದಿದೆ ಅಂತ. ಸೊ ಇದನ್ನು ನಾವು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.